ಎಲಾಬ್ರೇಟ್ ಆಗಿ ತುಂಬ ಸ್ಪೆಸಿಫಿಕ್ ಆಗಿದೆ. ನಾವು ಸ್ವಚ್ಛ ನಗರಿ ಅಂತ ಕರಿತೀವಿ. ಆ್ಯಂಡ್ ನಾನು ಬೇರೆ ಕಡೆ 3-4 ಡಿಸ್ಟಿಕ್ಸಲ್ಲಿ ಕೆಲಸ ಮಾಡಿದ್ದೇನೆ. ಬಟ್ ಮೈಸೂರಲ್ಲಿ ನಾವು ಮೈಸೂರು ಅಂತ ಬಂದಾಗ ಸ್ವಚ್ಛ ನಗರಿ ಅಂತ ಅವಾರ್ಡ್ಸು ತೊಗೊಂಡಿದೆ, ಸ್ವಚ್ಛ ನಗರಿ ಅಂತ ಕರೆಯಲ್ಪಡುತ್ತೆ. ಸೊ ಹಾಗಾಗಿ ಈ ಒಂದು ಪ್ಲೇಸಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ ಅಂದರೆ ಅದು ನಮ್ಮ ಹೆಮ್ಮೆ ಅಂತ ನಾನು ಪ್ರೌಡಲ್ಲಿ ಫೀಲ್ ಮಾಡ್ತೇನೆ. ಆ್ಯಂಡ್ ನಮ್ಮ ಹುಣಸೂರು ತಾಲೂಕಿನಲ್ಲೂ ಅಷ್ಟೇ ಇದನ್ನು ಕೂಡ ನಮ್ಮ ಈಗಾಗಲೇ ಕೆಲವರು ಹೇಳ್ತಾ ಇದ್ದಾರೆ, ಯಾವುದೇ ಆಗಿ ಒಂದು ಸ್ವಚ್ಛ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಇಟ್ಸ್ ಬಿಗಿನ್ಸ್ ಫ್ರಮ್ ದ ಹೌಸ್. ನಾವು ಒಂದು ಶಿಕ್ಷಣನೂ ಅಷ್ಟೇ, ಮನೆಯಲ್ಲಿ ಮಕ್ಕಳು ತಾಯಿಯೇ ಮೊದಲ ಗುರು ಅಂತ ನಾವು ಹೇಗೆ ಕರಿತೀವಿ, ನಾವು ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಕಲಿತೇವೆ. ಅದಾದ ನಂತರ ಶಾಲೆ, ಕಾಲೇಜು, ಡಿಗ್ರಿ ಇವೆಲ್ಲ ಕೋರ್ಸಸ್ಸು. ಹಾಗೆಯೇ ಸ್ವಚ್ಛ ಭಾರತ್ ಅಂತ ಏನು ನಾವು ಒಂದು ಭಾರತವನ್ನು ಸ್ವಚ್ಛ ನಗರಿಯನ್ನಾಗಿ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಹಸಿ ಕಸ ಒಣ ಕಸ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿ ಸೆಗ್ರಿಗೇಷನ್ ಮಾಡಬೇಕು. ಯಾಕಂದರೆ ಒಂದು ಬ್ಲಾಕ್ ಸ್ಪಾಟ್ಸ್ ಅಂತ ನೋಡಿದಾಗ ಒಂದು ನಾವು ಪಾರಂಪರಿಕ ಕಸ ಅಂತ ನೋಡಿದಾಗ ಅದನ್ನು ಸೆಗ್ರಿಗೇಷನ್ಸ್ ಮಾಡೋದಕ್ಕೆ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿ. ಲೆಗಸಿ ವೇಸ್ಟನ್ನು ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀವಿ. ಯಾಕೆ ಇದು ಈ ಥರ ಆಗುತ್ತೆ ನೋಡಿ, ಪೌರ ಕಾರ್ಮಿಕರು ಇದ್ದಾರೆ, ಮೋರ್ ದನ್ 32 ಪೌರ ಕಾರ್ಮಿಕರು ಸಹ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಅದೇ ಕೆಲಸ ಅವ್ರಿಗೆ ಅದನ್ನು ಮಾಡ್ತಾರೆ. ಸೊ ನಾವು ಅವರಿಗೆ ತುಂಬಾ ಆಭಾರಿಯಾಗಿರ್ಬೇಕು. ಯಾಕಂದರೆ ನಮ್ಮ ಎಲ್ಲ ಕೆಲಸಗಳನ್ನು ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಪೌರ ಕಾರ್ಮಿಕರು. ಸೊ ಇಲ್ಲಿ ನೆರವೇರುವಂಥ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ಈ ಒಂದು ಮ್ಯಾರಥಾನ್ನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಪೌರ ಕಾರ್ಮಿಕರು ಬಂದಾಗ ನಮ್ಮ ಮನೆ ಮುಂದೆ ಅವರು ಬಂದಾಗ ಅವರು ದೇ ಆರ್ ದ ವೆರಿ ಪ್ರೌಡ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವರು ನಮ್ಮ ಮನೆ ಹತ್ರ ಬಂದಾಗ ದಯವಿಟ್ಟು ಆ ಟೈಮಲ್ಲಿ ಆನ್ ಟೈಮಲ್ಲಿ ನಾವು ನಾಗರಿಕರಾಗಿ ನಾವು ರೆಸ್ಪಾಂಡ್ ಮಾಡಬೇಕು. ಆ ವೆಹಿಕಲ್ ಬಂದು ನಿಂತಾಗ ನಾವು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಟೈಮ್ ತೊಗೊಳ್ಳಾರ್ದಂಗೆ ಇಮಿಡಿಯೇಟಾಗಿ ಏನು ನಮ್ಮ ಏರಿಯಾಸಲ್ಲಿ ಬಂದಾಗ ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಸೊ ಹಾಗಾಗಿ ಇದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಸೊ ಆಲ್ ದ ಕ್ಲೀನಿಂಗ್ನೆಸ್ ಬಿಗಿನ್ಸ್ ವಿತಿನ್ ಹಸ್. ಸೊ ನಮ್ಮ ಮನೆಯಿಂದ ನಾವು ಒಂದು ಸ್ವಚ್ಛ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸೊ ಅದು ದೇಶಕ್ಕೆ ಇದಾಗುತ್ತೆ. ಸೊ ಇದು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೀನಿಂಗ್ಫುಲ್ ಆದ ಕಾರ್ಯಕ್ರಮವನ್ನು ಏನು ಕೇಂದ್ರ ಸರ್ಕಾರದಿಂದ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಅದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ನಗರಸಭೆಯ ಪೌರಾಯುಕ್ತರು ಮಾನ್ಸ್ ಅವರು ಮಾಡಿದ್ದಾರೆ. ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಟು ಹರ್. ಸೊ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆ್ಯಂಡ್ ಎಸ್, ಎಲ್ರಿಗೂ ಕೂಡ ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ.